ಸೂರಜ್ ರೇವಣ್ಣಗೆ ಸಲಿಂಗ ಕಾಮಕಾಂಡದ ಉರುಳು ಇನ್ನಷ್ಟು ಬಿಗಿ ಆಗ್ತಾ ಇದೆ. ಅಧಿಕಾರಿಗಳು ಇನ್ನಷ್ಟು ತನಿಖೆಯನ್ನ ಬಿಗಿಯಾಗಿ ಮುಂದುವರಿಸಿದ್ದಾರೆ, ಇನ್ನಷ್ಟು ಸಾಕ್ಷ್ಯ ಸಂಗ್ರಹದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸೂರಜ್ರನ್ನ ಮಹಜರ್ಗೆ ಸ್ಥಳಕ್ಕೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಲಾಗಿದೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೇಗೆ ಸ್ಥಳ ಮಹಜರುಗಳನ್ನ ಮಾಡಿದ್ರು, ಅದೇ ರೀತಿ ಸೂರಜ್ ರೇವಣ್ಣ ಅವ್ರನ್ನ ಗನ್ನಿಕಡ ತೋಟದ ಬಂಗಲೆಯಲ್ಲಿ ಮಹಜರು ಮಾಡಿಸ್ತಾರೆ ಕರ್ಕೊಂಡ್ಬಂದು ಅಂತ ಹೇಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಫಾರ್ಮ್ ಹೌಸ್ ಬಳಿ ಆಲ್ರೆಡಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಭದ್ರತೆಗಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಹಾಸನದ ಹತ್ರ ಇರತಕ್ಕಂಥ ಗನ್ನಿಕಡ ತೋಟದ ಬಂಗಲೆಯಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಬರ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವರು ಅದೇ ಸ್ಥಳದಲ್ಲಿ ದೌರ್ಜನ್ಯ ನಡೆದಿದೆ ಅನ್ನುವಂಥ ಆರೋಪ ಮಾಡಿರೋದ್ರಿಂದ ಅಲ್ಲಿಗೆ ಅಧಿಕಾರಿಗಳು JDS MLCಯನ್ನು ಸ್ಥಳ ಮಹಜರಿಗಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ಆರೋಪದಿಂದಾಗಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಸ್ಥಳ ಮಹಜರಿಗೆ ಅಂತ ಗನ್ನಿಕಡ ಫಾರ್ಮ್ ಹೌಸ್ ಕರ್ಕೊಂಡ್ ಬರ್ತಾರೆ ಅಂತ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಸ್ಥಳೀಯರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಇನ್ನ ಕೆಲವೇ ಕ್ಷಣದಲ್ಲಿ ಸೂರಜ್ ರೇವಣ್ಣನವರ ಅವರ ಗನ್ನಿಗಡದ ಚಂದ್ರಪಟ್ಟಣ ಬಳಿ ಇರುವ ಗನ್ನಿಗಡ ತೋಟದ ಮನೆಗೆ ಕರ್ಕೊಂಡು ಬರ್ತಾರೆ. ಈಗಾಗಲೇ ಗೊತ್ತಿರುವಂತೆ ಅವರ ವಿರುದ್ಧ 2 FIRಗಳು, ಪ್ರತ್ಯೇಕ FIRಗಳು ನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪದಡಿ ದಾಖಲಾಗಿರುವಂಥದ್ದು. ಹೀಗಾಗಿ ಈ ಕೇಸ್ನಲ್ಲಿ ಈಗಾಗಲೇ ಅವರೆಲ್ಲನೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಲಾಗಿದೆ. ಈಗ ಅವರನ್ನ ಕರ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ಇನ್ನ ಈ ಮನೆ ಬಳಿ ಹೇಳೋದಾದ್ರೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಕೆಲರ ಅವರ ಏನು ಬೆಂಬಲಿಗರಿರ್ಬೋದು ಅಂಥವ್ರು ಕೆಲವು ಬೆರಳೆಣಿಕೆ ಮಂದಿಯಷ್ಟು ಬಂದಿರೋದು, ಹೆಚ್ಚಿನ ಜನ ಕೂಡ ಇಲ್ಲೇನು ಆಗಮಿಸಿಲ್ಲ. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಕೂಡ ಈಗ ಇನ್ನಷ್ಟು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಈ ತೋಟದ ಮನೆಗೆ ಕರ್ಕೊಂಡು ಬಂದು ಇಡೀ ಕೇಸ್ನಲ್ಲಿ ಈಗ ಏನು ದೂರು ನೀಡಿದ್ದಾರೆ ಆ ದೂರಿನ ಅನ್ವಯ ದೌರ್ಜನ್ಯ ನಡೆದಿರುವಂತದ್ದು ಪ್ಲೇಸ್ ಈ ಗನ್ನಿಗಡ ತೋಟ ಅಂತ ಅವರು ದೂರಿನಲ್ಲಿ ದಾಖಲಾಗಿರುವಂತದ್ದು. ಹೀಗಾಗಿ ಈ ಒಂದು 2 ಪ್ರಕರಣಗಳಲ್ಲೂ ಕೂಡ ಇವತ್ತಿನ ಮಹಜರ್ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಇತಿಹಾಸ ಪ್ರಸಿದ್ಧ ಮೈಸೂರು ಅರಮನೆಗೆ ಪಾರಿವಾಳಗಳಿಂದ ಸಂಕಷ್ಟ ಎದುರಾಗ್ತಿದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾದ 1 ನಿಮಿಷದ ಕ್ವಿಕ್ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಪಕ್ಷಿಗಳಿಂದ ಈಗ ಧಕ್ಕೆ ಆಗ್ತಾ ಇರೋ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರು ಆಗ್ತಾ ಇದೆ. ಅಂದರೆ ಪಕ್ಷಿಗಳಿಂದ ಬರುವಂತಹ ಹಿಕ್ಕೆಗಳಿಂದ ಕಟ್ಟಡಗಳು ಹಾಳಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಶುರು ಆಗ್ತಾ ಇದೆ. ನನಗೆ ಸದ್ಯ ಮೈಸೂರಿನ ವಿಶ್ವವಿಖ್ಯಾತ ಮೈಸೂರು ಅರಮನೆ ಮುಂಭಾಗದಲ್ಲಿದ್ದೇನೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಪಾರಿವಾಳಗಳು ಸೇರ್ತವೆ. ಇದಕ್ಕೆ ಕಾರಣ ಅಂತಂದರೆ ಪ್ರತಿನಿತ್ಯ ಬೆಳಿಗ್ಗೆ ವಾಕಿಂಗ್ ಹೋಗುವಂಥವ್ರು ಬರೋರೆಲ್ಲರೂ ಕೂಡ ಈ ಒಂದು ಪಾರಿವಾಳಗಳಿಗೆ